ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬೆಳಗ್ಗೆಯಿಂದ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ, ನಾಳೆ ನಡೆಯುತ್ತಿರುವಂತಹ ಧಾರವಾಡ ಚಲೋ ಹೋರಾಟ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೆಯುತ್ತಾ ಇಲ್ವಾ ಏನು ಅಂತೇಳಿ ಗೊಂದಲಗಳಿದೆ. ಯಾಕೆ ಅಂತಂದ್ರೆ ನಮ್ಮ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಒಂದು ವಿಡಿಯೋ ಮೂಲಕ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ಒಂದು ಹೋರಾಟದ ರ್ಯಾಲಿಗೆ ನಾವು ಅನುಮತಿಯನ್ನ ನಿರಾಕರಿಸಿದೀವಿ ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, ಈ ಹಿಂದೆ ನಡೆದ ಹೋರಾಟದಲ್ಲಿ ಕೆಲವೊಂದಿಷ್ಟು ಪ್ರಮಾದಗಳಾಗಿವೆ. ಕಾನೂನು ಬಾಹಿರವಾಗಿ ಕೆಲವೊಂದು ಫ್ಲೆಕ್ಸ್ಗಳನ್ನ ಅರಿಯುವಂಥದ್ದು, ಒಂದಿಷ್ಟು ಘಟನೆಗಳು ಆಗಿರೋದ್ರಿಂದ ಅಲ್ಲಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಯಿತು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಜುಬ್ಲಿ ಸರ್ಕಲ್ ಅಲ್ಲಿ ಒಂದು 3-4 ತಾಸು ಟ್ರಾಫಿಕ್ ಜಾಮ್ ಎಲ್ಲ ಕೂಡ ಆಯಿತು. ಇದು ಮುಖ್ಯ ಕಾರಣ ನಾವು ಅನುಮತಿಯನ್ನ ನಿರಾಕರಿಸಿರುವುದಕ್ಕೆ ಅಂತ ಹೇಳಿದ್ದಾರೆ. ಬಟ್ ಒಂದಂತೂ ಸ್ಪಷ್ಟ, ಈ ಸರ್ಕಾರದ ಕೈಲಿ ನೇಮಕಾತಿ ಮಾಡೋದಕ್ಕಂತೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತೀವಿ, ನಾವು ಧ್ವನಿ ಎತ್ತೀವಿ ಅಂದ್ರೆ ಆ ಧ್ವನಿಯನ್ನ ಕೂಡ ಪೊಲೀಸರ ಮೂಲಕ ಹತ್ತಿಕ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಎಂತ ವಿಪರ್ಯಾಸ ನೋಡಿ ಅವ್ರದ್ದು. ಓಟ್ ಹಾಕಿದೀರಾ, ಅನುಭವಿಸಿ ನೀವು ಅನ್ನೋ ರೀತಿ ಇದೆ ಈ ಸರ್ಕಾರದ ನಡೆ. ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟು ಯುವ ಜನತೆಯ ಉದ್ಯೋಗವನ್ನು ಕಸ್ಕೊಂಡು ನಮ್ಮ ಹುದ್ದೆ ಹಕ್ಕು ಕೇಳೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಇದಕ್ಕೆ ಅನುಮತಿ ನಿರಾಕರಿಸ್ತೀವಿ ಅಂತಂದ್ರೆ ಎಂತ ಪರಿಸ್ಥಿತಿ. ಅವ್ರು ಕೊಟ್ಟಿರುವಂತದ್ದು ಕಾರಣ ಇಷ್ಟೇ. ಏನಿದೆ ಜನಸಾಮಾನ್ಯರ ವೇದಿಕೆ ಯಲ್ಲಪ್ಪ ಹೆಗಡೆ ಅವರು, ಆ ಹೋರಾಟದ ಒಂದು ಪ್ರಮುಖರು ಎನ್ಸ್ಕೊಂಡಂತವ್ರು, ನಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಪ್ರಾಪರ್ ಆಗಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪ್ರಾಪರ್ ಆಗಿ ಮಾಹಿತಿ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಈ ಹೋರಾಟ ನಡೆಯುತ್ತಿರುವಂತ ಉದ್ದೇಶ ಏನು, ನೇಮಕಾತಿಗಳನ್ನ ಶುರು ಮಾಡಿ ಅನ್ನುವಂಥದ್ದು. ಇವರು ದಿನಕ್ಕೊಂದು ಕತೆಗಳನ್ನ ಹೇಳ್ಕೊಂಡು ಕೇಸ್ಗಳನ್ನ ಅಲ್ಲಿ ಕೋರ್ಟಲ್ಲಿ ಹಾಕ್ಸ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಇನ್ನೇನ್ ಮಾಡ್ತಾರೆ ಹೋರಾಟ ಮಾಡದೆ. ನೀವು ಈ ಡ್ಯಾಮೇಜ್ ಕಂಟ್ರೋಲ್ನ ತಡಿಬೇಕು ಅಂದಿದ್ರೆ ಹಿಂದಿನ ಆದಂತ ಹೋರಾಟದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ವಹಿಸಿ ನೇಮಕಾತಿಗಳನ್ನ ಪ್ರಾರಂಭ ಮಾಡಬೇಕಾಗಿತ್ತು. ಅದನ್ನ ಹೊರತುಪಡಿಸಿ ಈಗ ನಡೆಯುತ್ತಿರುವಂತಹ ಹೋರಾಟಕ್ಕೆ ನೀವು ಅನುಮತಿ ಕೊಡಲ್ಲ, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಲೆಟರ್ ಕೊಟ್ಟು ಎದುರಿಸ್ತೀರಿ ಅಂತಂದ್ರೆ ಎಂತಹ ಪರಿಸ್ಥಿತಿ. ಅಂಡ್ ಇದು ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ನಿರುದ್ಯೋಗಿಗಳಾಗಿದ್ರು ಕೂಡ ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಹಕ್ಕುಗಳನ್ನ ನಾವು ಕೇಳೋ ಹಂಗಿಲ್ಲ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಸ್ವಾರ್ಥಕ್ಕಾಗಿ ಅಥವಾ ಇನ್ನೇನೋ ಕೆಲವೊಂದಿಷ್ಟು ಜನರ ವ್ಯಕ್ತಿಗಳ ಏನೋ ಒಂದು ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಅಲ್ಲ. ಇದು ಜನಸಾಮಾನ್ಯರ ಪ್ರತಿಯೊಬ್ಬ ಯುವಕ ಯುವತಿಯರ ಉದ್ಯೋಗದ ಹಕ್ಕನ್ನ ಸರ್ಕಾರಕ್ಕೆ ನಾವು ನಮ್ಮ ಬೇಡಿಕೆಗಳನ್ನ ಸಲ್ಲಿಸೋದಕ್ಕೆ ಮಾಡೋಕೆ ಹೊರಟಿರುವಂತ ಹೋರಾಟ ಇದು. ಹಾಗಾಗಿ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಬಟ್ ಸ್ಪಷ್ಟನೆ ಸಂಜೆ ಮಾಧ್ಯಮಗಳಿಗೆ ಕೊಟ್ಟಿರುವಂತದ್ದು, ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿದಂತವ್ರು ಪೊಲೀಸ್ ಅನುಮತಿ ಕೊಟ್ಟಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹೋರಾಟಕ್ಕೆ ಭಾಗವಹಿಸುವಂತವ್ರು ನಾನು ಹೇಳುವಂಥದ್ದು ಇಷ್ಟೇ, ಭಾಗವಹಿಸಲೇಬೇಕು. ಇದು ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇರುವಂಥದ್ದು. ಅಂಡ್ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ನೋಟಿಸ್ ಅನ್ನ ಕೊಟ್ಟು ಏನೇನೋ ಮಾಡಿದ್ದಾರೆ. ಈಗ ಅವರು ಬೆಂಬಲ ಕೊಡೋದಂತೂ ಆಲ್ಮೋಸ್ಟ್ ಡೌಟ್. ಬಟ್ ಇದು ಏನಾದರೂ ಸರಿಯಾಗಿ ಯಶಸ್ವಿ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಬೆಳಗಾವಿಯಲ್ಲಿದೆ ಆಯ್ತಾ, ಸುವರ್ಣಸೌಧದಲ್ಲಿ ಇವರು ಅಧಿವೇಶನ ಮಾಡ್ತಾರೆ. ಆ ಅಧಿವೇಶನದಲ್ಲಿ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಅನ್ಸ್ಕೊಂಡಂತವ್ರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವ್ರಿಗೆ ನಿಜವಾಗ್ಲೂ ನಾಚಿಕೆನೇ ಇಲ್ವಾ ಅಂತ ಅನ್ಸುತ್ತೆ ಅವ್ರಿಗೆ. ಇಷ್ಟೆಲ್ಲ ಯುವ ಜನತೆ ಹೊರಗಡೆ ಒಬ್ಬ ಆಸ್ಪಿರೆಂಟ್ ಕಷ್ಟಪಡ್ತಾ ಇದ್ರು ಕೂಡ ಅದು ಕಷ್ಟನೇ. ಅಟ್ಲೀಸ್ಟ್ ಹೋರಾಟಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿರುವಂತಹ ಸ್ಥಳೀಯ ವಿರೋಧ ಪಕ್ಷದ ಯಾರೇ ಲೀಡರ್ ಆಗಿರ್ಬೋದು ಬಂದು ಏನಾಗಿದೆ ಸಮಸ್ಯೆ, ಅವರ ಹೋರಾಟಕ್ಕೆ ಅವಕಾಶ ಕೊಡಿ ಅಂತ ಒಂದು ಧ್ವನಿ ಎತ್ತೋದಕ್ಕೂ ಸಿದ್ಧವಿಲ್ಲ ಅಂತಂದ್ರೆ ನೀವೆಲ್ಲ ಎಂಥ ರಾಜಕೀಯ ನಾಯಕರು. ನಿಮ್ಮೆಲ್ಲ ಪಾರ್ಟಿಗಳ ಅಜೆಂಡಾ ಒಂದೇ. ನೀವ್ ಯಾರು ಕೂಡ ಯಾರನ್ನು ಉದ್ಧಾರ ಮಾಡುವಂತ ಕೆಲಸ ಯಾವತ್ತೂ ಮಾಡಲ್ಲ. ನಿಮ್ಮಿಂದ ಯಾವ ಒಂದು ಕಲ್ಯಾಣ ಕಾರ್ಯಗಳು ಕೂಡ ಆಗಲ್ಲ. ಅಂಡ್ ಅಲ್ಟಿಮೇಟ್ಲಿ ನಿಮ್ಮ ಉದ್ದೇಶಗಳು, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದು, ನಿಮ್ಮ ಅಧಿಕಾರವೇ ಹೆಚ್ಚು ಹೊರತು ಯಾರಿಗೂ ಇಲ್ಲಿ ಯುವ ಜನತೆಯ ಕಷ್ಟಗಳು, ನಿರುದ್ಯೋಗದ ಸಮಸ್ಯೆ ಅನುಭವಿಸ್ತಾ ಇರುವಂತ ಪರಿಸ್ಥಿತಿ ಯಾರಿಗೂ ಬೇಕಿಲ್ಲ. ಇದಕ್ಕೆ ತಕ್ಕ ಪಾಠ ನಿಮ್ಮಲ್ಲಿರುವಂತ ಮತದಾನದ ಹಕ್ಕನ್ನ ನೀವು ಸರಿಯಾಗಿ ಅದನ್ನು ಬಳಸ್ಕೊಳ್ಳಬೇಕಾಗತ್ತೆ. ಇವು ಯಾವ ಎರಡೂ ಪಾರ್ಟಿಗಳು, ನಾನು ಯಾವ ಪಕ್ಷ ಅಂತ ಹೇಳಲ್ಲ, ಯಾವ ನಾಯಕ ಅಂತ ಹೇಳಲ್ಲ, ಪ್ರತಿಯೊಬ್ರು ಅವರೇ. ಎಲ್ಲರೂ ಕೂಡ ತಮ್ಮ ಸ್ವಾರ್ಥದ ಒಂದು ಹಿತ ಸಾಧನೆಯಲ್ಲಿ ಇದ್ದಾರೆ ಹೊರತು ಯಾರಿಗೂ ಕೂಡ ಈ ಸಮಸ್ಯೆ ಬೇಕೇ ಆಗಿಲ್ಲ. ಈ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳುವಂಥದ್ದು ಎಲ್ಲರಿಗೂ ಕೂಡ ಅದೆಲ್ಲ ಒಂದು ಕಡೆಗಣನೆ ವಿಷಯ ಆಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಯಾವ ವಿಷಯಕ್ಕೂ ಕೂಡ ಸರಿಯಾಗಿ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನೋಡೋಣ, ನಾಳಿನ ಹೋರಾಟದ ಬಗ್ಗೆ ಇಷ್ಟೆಲ್ಲ ವಿಷಯ ಇದೆ. ಹೋರಾಟ ಇಲ್ಲ ಅಂತ ಕೂಡ ಹೇಳಲ್ಲ, ಬಟ್ ಹೋರಾಟದ ಮುಂದಾಳತ್ವ ವಹಿಸಿದಂತವ್ರು ಹೇಳ್ತಾ ಇರೋದಿಷ್ಟೇ, ನಾವು ಅನುಮತಿ ಕೊಟ್ಟಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ.
ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ.